ಕಾಲೋನಿ ರಸ್ತೆಯನ್ನೇ ಮುಚ್ಚಿದ್ದಾರೆ. ಅಸ್ಪೃಶ್ಯತೆ ಮದ್ದೂರಿನಲ್ಲಿ ಇನ್ನೂ ಜೀವಂತ. ದಲಿತರ ಅಹೋರಾತ್ರಿ ಧರಣಿ ಬಳಿ ಬಂದು ದಲಿತರ ನೋವು ಆಲಿಸದ ರಾಜಕಾರಣಿ. ದಲಿತರ ಮತದಲ್ಲಿ ಗೆದ್ದ ಶಾಸಕ ಉದಯ್ ದಲಿತರಿಗೆ ಕೊಡುತ್ತಿಲ್ಲ ಅಭಯ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಸಕ್ಕರೆ ನಗರ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದ ದಲಿತರ ಕೆರೆಗೆ ಹೋಗುವ ರಸ್ತೆಯನ್ನೇ ಮಾಯ ಮಾಡಿಬಿಟ್ಟಿದ್ದಾರಂತೆ. ಅಯ್ಯೋ ಭೀಮರಾಯರೇ, ಇದೇನಿದು? ಮಂಡ್ಯ ಜಿಲ್ಲೆಯಲ್ಲಿ ಅಸ್ಪೃಶ್ಯರ ಶೋಷಣೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಗೆಜ್ಜಲಗೆರೆ ಕಾಲೋನಿಯ ಜನರು ತೆರಳುವ ರಸ್ತೆಯನ್ನೇ ಮುಚ್ಚಿಕೊಂಡಿರುವುದೇ ಇದಕ್ಕೆ ಜ್ವಲಂತ ಉದಾಹರಣೆ. ನೊಂದ ದಲಿತರ ಧ್ವನಿಯಾಗಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ. ದಲಿತರ ಕಾಲೋನಿ ರಸ್ತೆ ಮುಚ್ಚಿರುವುದನ್ನು ತೆರವುಗೊಳಿಸಬೇಕು, ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕೆಂದು ದಲಿತ ಬಂಧುಗಳ ಜೊತೆ ಅಹೋರಾತ್ರಿ ಅನಿರ್ದಿಷ್ಟವಾದಿ ಮುಷ್ಕರ ಮಾಡುತ್ತಿದ್ದಾರೆ. ಮಳೆ ಗಾಳಿ ಬಿಸಿಲು ಎನ್ನದೆ ನ್ಯಾಯ ಸಿಗುವವರೆಗೂ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ದಲಿತರ ಪರ ಹೋರಾಟಕ್ಕೆ ಮದ್ದೂರು ರೈತ ಸಂಘಟನೆ ಬೆಂಬಲವಾಗಿರುವುದು ಪ್ರತಿಭಟನಾಕಾರರಿಗೆ ಆನೆ ಬಲ ಬಂದಂತಾಗಿದೆ. ಚನ್ನಪಟ್ಟಣ ತಾಲೂಕು ದಂಡಾಧಿಕಾರಿ ಗಿರೀಶ್ ರವರ ಕಾರ್ಯದಕ್ಷತೆಯ ಬಗ್ಗೆ ಮುಷ್ಕರ ನಿರತ ಹೋರಾಟಗಾರರ ಮೆಚ್ಚುಗೆಯ ನುಡಿಗಳು. ಇಲ್ಲಿನ ದಂಡಾಧಿಕಾರಿಗಳೇಕೆ ಮೌನವಹಿಸಿದ್ದಾರೆ? ಪ್ರಶ್ನೆ. ರಸ್ತೆ ಬಿಡಿ, ನ್ಯಾಯ ಕೊಡಿ, ನಮಗೆ ಹಣ ಬೇಡ, ಆಸ್ತಿ ಬೇಡ ಎಂದು ಹೆಂಗಸರು, ಗಂಡಸರು, ವೃದ್ಧರು, ಮಕ್ಕಳು ಧರಣಿ ನಿರತರಾಗಿದ್ದಾರೆ. ಕರುಣೆ ತೋರಿ ನ್ಯಾಯ ನೀಡದ ದಂಡಾಧಿಕಾರಿಗಳು ಮೌನವೇಕೆ? ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಹಾಗೂ ದಲಿತ ಅಂಗರ್ಸ ಸಮಿತಿ ಹಾಗೂ ದಲಿತ ಹಕ್ಕುಗಳ ಸಮಿತಿಯ ಹಾಗೂ ಕೃಷ್ಣಪ್ಪ ಬಣ ಸಹಯೋಗದೊಂದಿಗೆ ಈ ದಿನ ಗೆಜ್ಜಲಗೆರೆ ಗ್ರಾಮದ ಬಸವನಪುರಕ್ಕೆ ಹೋಗುವ ರಸ್ತೆಯನ್ನು ಬಂದ್ ಮಾಡಿರುವುದ ಸಂಬಂಧಿತ ವಿಚಾರವಾಗಿ ಈಗ ಕೂಡ ನಾವು ತಾಲೂಕು ಕಚೇರಿಗೆ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿದ್ದು ಕಳೆದ ಈಗ 3 ರಿಂದ 4 ದಿನ ಇವತ್ತು ಕಳೀತಾ ಇದೆ. ಆದರೂ ಕೂಡ ಆ ಬಡಾವಣೆಗೆ ರಸ್ತೆ ಕಲ್ಪಿಸಿದಂತೆ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ರು ಉತ್ತರವನ್ನು ಹೇಳ್ಕೊಂಡು 7.5 ತಿಂಗಳಿಂದ ರಸ್ತೆ ಬಂದಾಗಿದೆ. ಆ ರಸ್ತೆಯಲ್ಲಿ ಬರುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತೆ ಸಾರ್ವಜನಿಕರಾಗಿರ್ಬೋದು, ಮತ್ತೆ ಬೇರೆ ಇನ್ನುಳಿದ ಚಿಕ್ಕ ಮಟ್ಟ ಮಕ್ಕಳಾಗಿರ್ಬೋದು, ಅಲ್ಲಿ ಯಾವುದೇ ರಸ್ತೆ ಇದ್ರೂ ಕೂಡ ಸುತ್ತಮುತ್ತ ರಸ್ತೆ ಇಲ್ಲ. ರಸ್ತೆ ಇದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಆ ರಸ್ತೆಗಳನ್ನ ನಮ್ದು ಖಾಸಗಿ ರಸ್ತೆ ಅಂತೇಳಿ ಆ ಜನರು ಓಡಾಡದೇ ಇರೋ ರೀತಿ ಬಂದ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ, ಈಗ ಕಳೆದ 2023-24ನೇ ಸಾಲಿನಲ್ಲಿ ಆ ರಸ್ತೆಯ ಅಭಿವೃದ್ಧಿಗಾಗಿ 1,40,000 ರೂಗಳನ್ನ ಸರ್ಕಾರದ ಅನುದಾನವನ್ನ ತಗೊಂಡ್ ಬಂದು ಅಲ್ಲಿ ಆ ರಸ್ತೆನ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅಲ್ಲಿ ರಸ್ತೆ ಇಲ್ಲ ಅಂತ ಹೇಳ್ತಾರೆ. ಖಾಸಗಿ ಜಮೀನನ್ನ ಹೋಗಿದೆ, ಆ ಖಾಸಗಿ ಜಮೀನನ್ನ ನಾವು ಖರೀದಿ ಮಾಡೋ ತನಕ ನಾವು ರಸ್ತೆಯನ್ನ ಕಲ್ಪಿಸಿಕೊಳ್ಳಕ್ ಆಗಲ್ಲ ಅಂತ ಹೇಳ್ತಾರೆ. ಆ ತರ ಇವರು ಸರ್ಕಾರದಿಂದ ಕಲ್ಪಿಸಿಕೊಳ್ಳಕ್ ಆಗಲ್ಲ ಅಂತಂದ್ರೆ ಅಲ್ಲಿರುವಂತ ಬಡಾವಣೆಯಲ್ಲಿ ಇರುವಂತ ಜನರು ಎಲ್ಲಿಂದ ಎಷ್ಟು ದಿನ 7.5 ತಿಂಗಳಾಗಿದೆ ಯಾವ ರೀತಿ ಓಡಾಡಬೇಕು, ಅಲ್ಲಿರುವಂತ ಜನರನ್ನ ತುಂಬಾ ಹೀನಾಯ ಕೃತ್ಯವಾಗಿ ನಡೆಸ್ಕೊಳ್ತಾ ಇರೋದು, ಇದು ತುಂಬಾ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರೋದ್ರಿಂದ ನಾವು ಇವತ್ತು ಕಳೆದ 4 ದಿನಗಳಿಂದ ಇದೇ ಒಂದು ಸ್ಥಳದಲ್ಲಿ ಕೂತಿ ತಹಸೀಲ್ದಾರ್ ಅವ್ರನ್ನ ನಾವು ಈಗ ಆಲ್ರೆಡಿ ನಾವು ಅದ್ರ ಬಗ್ಗೆ ವಿಚಾರವನ್ನು ತಿಳಿಸಿದೀವಿ. ಅವರು ಮನವರಿಕೆ ಮಾಡಿ ನಾವೆಲ್ಲರೂ ತಿಳಿಸಿದ್ಮೇಲೂ ಕೂಡ ಸ್ಥಳಕ್ಕೆ ಹೋಗಿ ನಾವು ಆ ರಸ್ತೆನ ನಾವು ತೆರವು ಮಾಡ್ಕೊಡ್ತೀವಿ ಅಂತ ಹೇಳಿ ಒಂದು ಸಬೂಬನ್ನ ಹೇಳಿ, ಮತ್ತೆ AC ಅವರು ಕೂಡ ಸ್ಥಳಕ್ಕೆ ಬಂದಿದ್ರು. ಅವರು ಕೂಡ ಇವತ್ತಿನವರೆಗೂ ಬಂದು ನಾನು ಅದನ್ನ ರಸ್ತೆ ತೆರವು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಯಾವುದೇ ರೀತಿ ಇಂದಿನವರೆಗೂ ಈ ರಸ್ತೆ ತೆರವು ಆಗಿಲ್ಲ. 7.5 ತಿಂಗಳಿಂದ ಆ ರಸ್ತೆನೂ ಕೂಡ ಮುಚ್ಚಿದ್ದಾರೆ. ಬಡಾವಣೆಗೆ ಹೋಗ್ಲಿಕ್ಕೆ ಯಾವುದೇ ಕೂಡ ರಸ್ತೆ ಇಲ್ಲ. ಆ ರಸ್ತೆನ ಕೂಡಲೇ ನಾವು ತೆರವು ಮಾಡಿಕೊಟ್ರೆ ಈ ಹೋರಾಟವನ್ನ ನಾವು ಕೈ ಬಿಟ್ಟು ನಾವು ಮುಂದೋಗ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಅಲ್ಲಿನ ಲೇಔಟಿನ 2 ಲೇಔಟಿನ ಒಂದು ಲೇಔಟ್ ಮಾಡಿರುವಂತ ನಕ್ಷೆನಲ್ಲಿ ಏನಿದೆ, ರಸ್ತೆ ಕೂಡ 2 ಕಾಣಿಸಿದೆ, ರಿಜಿಸ್ಟರ್ಡ್ ಮುಖಾಂತರ ರಸ್ತೆಯನ್ನ ಕಾಣಿಸಿದ್ದಾರೆ. ಆದ್ರೂ ಕೂಡ ತಹಸೀಲ್ದಾರ್ ಅವರು ಖಾಸಗಿ ಜಮೀನು ಹೋಗಿದೆ, ಖಾಸಗಿ ಜಮೀನನ್ನ ನಾವು ಖರೀದಿ ಮಾಡೋ ತನಕ ರಸ್ತೆನ ನಾವು ಬಿಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಇದು ತುಂಬಾ ಖಂಡನೀಯ. ನಾವು ಕೇಳೋದೇನಂದ್ರೆ, ಆ ಏನೇ ಪ್ರಕ್ರಿಯೆ ಆಗಿರ್ಬೋದು, ಆ ಪ್ರಕ್ರಿಯೆಯನ್ನು ಹೊರಗಿತ್ತು ಸಾರ್ವಜನಿಕರಿಗೆ ರಸ್ತೆನ ಕಲ್ಪಿಸ್ಕೊಡ್ಬೇಕು ಅಂತ ಈ ಮುಖಾಂತರ ನಾವು ತಿಳಿಸ್ತೀವಿ. ಮತ್ತೆ ಅವ್ರಿಗೆ ಒತ್ತಾಯನೂ ಕೂಡ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಾವು ರಸ್ತೆ ತೆರವು ಮಾಡಿಲ್ಲ ಅಂದ್ರೆ ಈ ಹೋರಾಟ ನಾವು ಬಿಡಲ್ಲ. ಇನ್ನು ಎಷ್ಟು ದಿನಗಳ ಕಾಲ ಆದ್ರೂ ಕೂಡ ಈ ಅನಿರ್ದಿಷ್ಟಾವಧಿ ಧರಣಿ ನಡೀತದೆ ಅಂತ ಹೇಳಿಕ್ ಇಷ್ಟಪಡ್ತೀವಿ. ನೋಡಿ ಸರ್, 4 ದಿನ ಆಯ್ತು. 4 ದಿನ ನೋಡಿ, ಮಕ್ಕಳು, ಹೆಣ್ಮಕ್ಳು, ವಯಸ್ಸಾಗಿರೋರು, BP, ಶುಗರ್ ಎಲ್ಲ ಇದೆ. ಇಂಥವ್ರನ್ನ ಕುಣಿಸ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಯಾವುದೇ ಥರದ ಇಲ್ಲಿವರೆಗೂ ಯಾವುದೇ ಆಡಳಿತನೂ ಬಂದು ಸ್ಪಂದಿಸಿಲ್ಲ. ಇದೆ ನೋಡಿ, ಪಕ್ಕದಲ್ಲಿರುವಂಥ ಚನ್ನಪಟ್ಟಣ ತಾಲೂಕಲ್ಲಿ ಸೋಮನಾಥ್ಪುರದಿಂದ ಸಾದ್ರಹಳ್ಳಿ ರಸ್ತೆಗೆ ಬರೀ ಸಾರ್ವಜನಿಕರು ಒಂದೇ ಒಂದು ಮನವಿ ಕೊಟ್ಟಿರೋದ್ರಿಂದ ಆ ಮನವಿಗೆ ಸ್ಪಂದಿಸಿ ಆ ದಂಡಾಧಿಕಾರಿ ಹೋಗಿ ಕೂಡಲೇ ರಸ್ತೆ ರೆಡಿ ಮಾಡಿದ್ದಾರೆ.
ಇಲ್ಲಿ ನಮ್ಮ ಮದ್ದೂರು ತಾಲೂಕು ದಂಡಾಧಿಕಾರಿಗಳು ಬಂದವ್ರಿಗೆಲ್ಲ ಮನವಿ ಮಾಡ್ತಾ ಇದೀವಿ, ಸತತ DC ಅವ್ರಿಗೆ ಮನವಿ ಮಾಡ್ತಾ ಇದೀವಿ. 7 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದೀವಿ. ಇವತ್ತು ಮಕ್ಕಳು, ವಯಸ್ಸಾಗಿರೋರು, ವೃದ್ಧರು ಎಲ್ಲ ಬಂದು ಕೂತ್ಕೊಂಡಿದ್ದಾರೆ. ಇವತ್ತು 4 ದಿನ ಹಗಲು ರಾತ್ರಿ ಧರಣಿ ಕೂತ್ಕೊಂಡಿರೋದು. ಆದ್ರೂ ಇಲ್ಲಿವರೆಗೂ ಯಾವುದೇ ತರ ಸ್ಪಂದಿಸ್ದಿರಾ, ಯಾವುದೇ ತರದ ಒಂದು ಉತ್ತರ ಕೊಡ್ದಿರಾ, ಬೇನಾಮಿ ಮಾತುಗಳು ಮಾತಾಡ್ಕೊಂಡು ನಾವು ಮಾಡ್ತಾ ಇದೀವಿ ಅಂತ ಬಡವರಿಗೆ, ದಲಿತರಿಗೆ ಕಣ್ಣೊರೆಸ್ತಿದ್ದಾರೆ. ಇಂಥ ಅಧಿಕಾರಿಗಳು ಇನ್ನ ನಮ್ಮ ಸಮಾಜದಲ್ಲಿ ಬೇಕಾ? ಇನ್ನ ನಮ್ಮ ತಾಲೂಕುಗಳಿಗೆ ಬೇಕಾ? ಬಂದವ್ರಿಗೆಲ್ಲ ನಾವು ಅರ್ಜಿ ಮಾಡ್ತಾ ಕೂತ್ಕೊಂಡಿದ್ರೆ, ನಾವು ಹೋರಾಟ ಮಾಡ್ತಾನೆ ನಮ್ಗೆ ಹಕ್ಕುಗಳು ಬೇಕು ಅಂತ ಪಡ್ಕೋದಿದ್ರೆ ನಮಗೆ ಸರ್ಕಾರ ಎದಕ್ ಬೇಕು? ಸಾರ್ವಜನಿಕರು ಎಲ್ಲೋಗ್ಬೇಕು? ಈ ದಲಿತರು ಎಲ್ಲೋಗ್ಬೇಕು? ದಲಿತರು ಜಾಗಗಳೇ ಬೇಕಾ ಇವ್ರಿಗೆ? ಓಡಾಡೋದಕ್ಕೆ ರಸ್ತೆ ಬೇಕು ಅಂದ್ರೆ ಅವರು ಹಿಂಡುವಳಿ ಜಮೀನು ಮಾಡ್ಕೋಬೇಕು, ದಲಿತರದ್ದು ಬೇಕಾ? ಬೇರೆ ಯಾವುದು ಸಿಗಲ್ವಾ? ಈ ಕೂಡಲೇ ಎಚ್ಚೆತ್ಕೊಂಡು ನಮಗೆ ರಸ್ತೆ ಕೊಟ್ರೆ ನಾವು ಇಲ್ಲಿಂದ ಖಾಲಿ ಮಾಡ್ತೀವಿ ಧರಣಿನ. ಇಲ್ಲಿದ್ರೆ ಈ ಸತತವಾಗಿ ನೀವು ಎಲ್ಲಿ ತನಕ ನಾವು ರಸ್ತೆ ಕೊಡಲ್ವೋ ನಾವು ಅಲ್ಲಿ ತನಕ ಇಲ್ಲೇ ಕೂತಿರ್ತೀವಿ.